ಇದನ್ನು ನೀವು ಒಂದು ಸರಿ ಟೇಸ್ಟ್ ಮಾಡಿದರೆ ಸೊ ನಿಮಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಸಿಂಪಲ್ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ರೆಸಿಪಿ ಮಾಡೋಕ್ಕೆ ಕೇವಲ 4 ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು. ಇಲ್ಲಿ ನಾನು 2 ಸಿಹಿಗೆಣಸು ಕುಕ್ಕರಲ್ಲಿ 3-4 ವಿಸಿಲ್ ಬೇಯಿಸ್ಕೊಂಡು ಈ ಥರ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲ ಕೈಯಿಂದ ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು. ನೀವು ಮ್ಯಾಶರಿಂದನೂ ಮ್ಯಾಶ್ ಮಾಡ್ಕೋಬೋದು. ಎಲ್ಲನೂ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ, ಈ ಥರ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ, ಯಾಕಂದರೆ ನನ್ನ ಮಗ ಚಿಕ್ಕವನು ಖಾರ ತಿನ್ನಲ್ಲ, ಹಾಗಾಗಿ ಸೇರಿಸ್ತಾ ಇಲ್ಲ. ನೀವಿಲ್ಲಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ನಾನು 2 ಸ್ಪೂನು ಹುರಿಗಡಲೆ ಹಿಟ್ಟು ಸೇರಿಸ್ತಾ ಇರೋದು ನೋಡಿ. ಇದು ಬೈಂಡಿಂಗ್ ಕೊಡುತ್ತೆ ಆ ಮಿಕ್ಸರ್ಗೆ, ಹಾಗಾಗಿ ಹುರಿಗಡಲೆ ಹಿಟ್ಟು ಹಾಕ್ಕೊಂಡಿರೋದು ನೋಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈಯಿಂದ ಚೆನ್ನಾಗಿ ಕಲಸಿ ಎಲ್ಲ ಮಿಕ್ಸರ್ನ. ನೋಡಿ ಈ ಥರ ಕಲಿಸ್ಕೋಬೇಕು. ಈ ಹುರಿಗಡಲೆ ಹಿಟ್ಟು ಹಾಕಿರೋದ್ರಿಂದ ನೋಡಿ ನಾವು ಈ ಥರ ರೌಂಡಾಗಿ ನಮ್ಗೆ ಬೇಕಿರೋ ಶೇಪ್ ನಾವು ಮಾಡ್ಕೋಬೋದು. ಇಲ್ಲಾಂದರೆ ಅದು ಡ್ರೈ ಇರುತ್ತೆ, ಮಾಡ್ಕೊಳ್ಳಿಕ್ಕೆ ಆಗಲ್ಲ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕಲಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ. ನಂತರ ಇದನ್ನು ನಾನು ಒಂದು ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಈ ಥರ ಫ್ಲ್ಯಾಟಾಗಿ ಕೈಯಿಂದ ತಟ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳೋದು ನೋಡಿ. ಈ ಥರ ಶೇಪ್ ಬರ್ತಾ ಇದೆ, ಹುರಿಗಡಲೆ ಹಿಟ್ಟು ಹಾಕಿರೋದ್ರಿಂದ ಈ ಶೇಪ್ ಬರ್ತಾ ಇದೆ. ಸೊ ಇದೇ ರೀತಿ ನಾನು ಎಲ್ಲ ಮಾಡಿಕೊಂಡು ಸೊ ನೋಡಿ ಇದೇ ಥರ ನಾನು ಎಲ್ಲ ಪ್ಯಾಟೀಸ್ನೂ ಮಾಡಿಕೊಂಡೆ. ಸೊ ಒಂದು ತಟ್ಟೆಯಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಹೆಂಚು ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ಅದರಲ್ಲಿ 1 ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದೊಂದೇ ಈ ಥರ ಪ್ಯಾಟೀಸ್ನ ಬಿಡ್ತಾ ಇದ್ದೀನಿ ನೋಡಿ. ಈ ಥರ ಹುಷಾರಾಗಿ ಎಣ್ಣೆ ಇರುತ್ತೆ, ಬಿಡಿ ಮೆಲ್ಲಗೆ. ಈ ಥರ 1 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾನು ಇವಾಗ ಈ ಥರ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ನಂತರ 1 ಸ್ಪೂನ್ ಎಣ್ಣೆ ಹಾಕಬೇಕು. 2 ಸೈಡ್ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇಲ್ಲಿ ನಾನು 2 ಸ್ಪೂನು ಎಣ್ಣೆ ಬಳಸಿರೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಮಾಡಿಕೊಟ್ರೆ, ಲಂಚ್ ಬಾಕ್ಸಿಗೆ ಏನಾದರೂ ಕೊಟ್ಟರೆ ನೀವು ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್. ಹೆಲ್ದಿನೂ ಕೂಡ. ನೋಡ್ಬೋದು ನೀವು 2 ಕಡೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ನಾನು ಎಲ್ಲನೂ ಈ ಥರ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ.
ನೋಡಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಟೊಮೆಟೊ ಕೆಚಪ್ ಇಟ್ಕೊಂಡಿದ್ದೀನಿ ಜೊತೆಯಲ್ಲಿ. ಸೊ ಇದನ್ನು ನಾವು ಈ ಥರ ಟೊಮೆಟೊ ಕೆಚಪ್ಪಲ್ಲಿ ಡಿಪ್ ಮಾಡಿಕೊಂಡು ತಿಂತಾ ಇದ್ದರೆ ಆಹಾಹಾ ಸ್ವರ್ಗಕ್ಕೆ ಮೂರೇ ಗೇಣು. ಇಷ್ಟು ತುಂಬ ಸಖತ್ತಾಗಿದೆ ಟೇಸ್ಟು. ನೀವು ಮಾಡ್ಕೊಳ್ಳಿ, ಹೇಗಿದೆ ರೆಸಿಪಿ ಅಂತ ಹೇಳಿ. ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.